ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕ್ವೈಟ್ ನ್ಯಾಚುರಲ್ ನೋಡಿ ಹೇಳ್ತೀನಿ ಕೇಳಿ. ಆಂಟಿ ಕಾಂಗ್ರೆಸ್ ಓಟ್ ಎಲ್ಲ ಒಂದೇ ಆಯ್ತದೆ. ದಡ ಓಟು ಬಿಜೆಪಿ ಓಟು ನಮ್ಮಲ್ಲಿ ಮೈನಾರಿಟೀಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ಒಂದಾಗ್ತಾರೆ ಅನ್ನೋದು ನಮ್ಗೆ ಗೊತ್ತಿದ್ದ ವಿಚಾರನೆ. ಬಟ್ ಈ ಲೆವೆಲಲ್ಲಿ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 85ರಲ್ಲಿ ಸೋತವನು. ಅದಾದ್ಮೇಲೆ ನಾನು ಸೋಲು ನೋಡಿರಲಿಲ್ಲ. ಈಗ ಸೋಲು ನೋಡಿದ್ದು ನಾನು. ಇರಲಿ, ಇದೊಂದು ಪಾಠ. ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಕನ್ಸಲ್ಟೇಟ್ ಆಗಿದೆ ಬಿಜೆಪಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಕೈ ಕೊಡ್ತಾರೆ ಅಂತ ನೋಡೋಣ. ಇನ್ನ ಫಸ್ಟ್ ನಾನು ಬರೀ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ. ನಾನು ನಮ್ಮ MLAಗಳು, ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ಐ ಕಾಂಟ್ ಕಮ್ ವಿತ್ ಯಾರ ಮೇಲೂ ನಾನು ದೂಷಣೆ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಸೋತಿದೀವಿ ಅಷ್ಟೇ. ನಿಮ್ಗೇನಾದ್ರು ಪ್ಲಾನ್ ಇರ್ಬೇಕಷ್ಟೇ. ಎಲ್ಲ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಬಹಳ ವೋಟಿಂಗ್ ಚೆನ್ನಾಗಿದೆ ಕಾಂಗ್ರೆಸ್ ಪರ. ಚನ್ನಪಟ್ಟಣ, ರಾಮನಗರ ಇದರಲ್ಲೆಲ್ಲ ನೋಡಪ್ಪ, ಸದ್ಯ ಈಗಾಗಿರೋದು ನಮಗೆ ತೊಂದರೆ ಇದೇನೆ ಸೋಲ್ನೇ ನಾವು ಚೇತರಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ಯಾಕೆ ಸುಮ್ಮನೆ. ಬಟ್ ಒಂದು ತಿಳ್ಕೊಳ್ಳಿ, ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋನಂತೂ ಅಲ್ಲ. ನಾನು ನಮ್ದಂತ ಜನ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಜನ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಮಾಡ್ತೀವಿ. ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ. ಟಿಲ್ ಮೈ ಲಾಸ್ಟ್ ಡ್ರಾಪ್ ಆಫ್ ಮೈ ಬ್ಲಡ್, ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು, ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ. ಆ ಕೆಲಸ ನಮ್ಮ ಜನಕ್ಕೆ ಮಾಡ್ತೀನಿ. ಐ ನೋ ವಾಟ್ ಪಾಲಿಟಿಕ್ಸ್ ಈಸ್. ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೇ. ಇಡೀ ರಾಜ್ಯ ಸುತ್ತಕೊಂಡು, ಹೊರಗಡೆ ರಾಜ್ಯ ಸುತ್ತಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಅದರಲ್ಲಿ ಎಷ್ಟೆಷ್ಟ ದೊಡ್ಡ ದೊಡ್ಡ ಲೀಡರ್ ಎಲ್ಲ ಸೋತಿದ್ದಾರೆ, ನಾನು ಸೋತಿದ್ದೀನಿ. ಇಟ್ ಈಸ್ ಮೈ ಪರ್ಸನಲ್ ಡಿಫೀಟ್. ಓಕೆ, ಕ್ವೈಟ್ ನ್ಯಾಚುರಲ್ ನೋಡಿ ಹೇಳ್ತೀನಿ ಕೇಳಿ. ಆಂಟಿ ಕಾಂಗ್ರೆಸ್ ಓಟ್ ಎಲ್ಲ ಒಂದೇ ಆಯ್ತದೆ. ದಡ ಓಟು ಬಿಜೆಪಿ ಓಟು ನಮ್ಮಲ್ಲಿ ಮೈನಾರಿಟೀಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ಒಂದಾಗ್ತಾರೆ ಅನ್ನೋದು ನಮ್ಗೆ ಗೊತ್ತಿದ್ದ ವಿಚಾರನೆ. ಬಟ್ ಈ ಲೆವೆಲಲ್ಲಿ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 85ರಲ್ಲಿ ಸೋತವನು. ಅದಾದ್ಮೇಲೆ ನಾನು ಸೋಲು ನೋಡಿರಲಿಲ್ಲ. ಈಗ ಸೋಲು ನೋಡಿದ್ದು ನಾನು. ಇರಲಿ, ಇದೊಂದು ಪಾಠ. ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಕನ್ಸಲ್ಟೇಟ್ ಆಗಿದೆ ಬಿಜೆಪಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಕೈ ಕೊಡ್ತಾರೆ ಅಂತ ನೋಡೋಣ. ಇನ್ನ ಫಸ್ಟ್ ನಾನು ಬರೀ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ. ನಾನು ನಮ್ಮ MLAಗಳು, ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ಐ ಕಾಂಟ್ ಕಮ್ ವಿತ್ ಯಾರ ಮೇಲೂ ನಾನು ದೂಷಣೆ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಸೋತಿದೀವಿ ಅಷ್ಟೇ. ನಿಮ್ಗೇನಾದ್ರು ಪ್ಲಾನ್ ಇರ್ಬೇಕಷ್ಟೇ. ಎಲ್ಲ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಬಹಳ ವೋಟಿಂಗ್ ಚೆನ್ನಾಗಿದೆ ಕಾಂಗ್ರೆಸ್ ಪರ. ಚನ್ನಪಟ್ಟಣ, ರಾಮನಗರ ಇದರಲ್ಲೆಲ್ಲ ನೋಡಪ್ಪ, ಸದ್ಯ ಈಗಾಗಿರೋದು ನಮಗೆ ತೊಂದರೆ ಇದೇನೆ ಸೋಲ್ನೇ ನಾವು ಚೇತರಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ಯಾಕೆ ಸುಮ್ಮನೆ. ಬಟ್ ಒಂದು ತಿಳ್ಕೊಳ್ಳಿ, ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋನಂತೂ ಅಲ್ಲ. ನಾನು ನಮ್ದಂತ ಜನ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಜನ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ. ಟಿಲ್ ಮೈ ಲಾಸ್ಟ್ ಡ್ರಾಪ್ ಆಫ್ ಮೈ ಬ್ಲಡ್, ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು, ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ. ಆ ಕೆಲಸ ನಮ್ಮ ಜನಕ್ಕೆ ಮಾಡ್ತೀನಿ. ಐ ನೋ ವಾಟ್ ಪಾಲಿಟಿಕ್ಸ್ ಈಸ್. ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೇ. ಇಡೀ ರಾಜ್ಯ ಸುತ್ತಕೊಂಡು, ಹೊರಗಡೆ ರಾಜ್ಯ ಸುತ್ತಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಅದರಲ್ಲಿ ಎಷ್ಟೆಷ್ಟ ದೊಡ್ಡ ದೊಡ್ಡ ಲೀಡರ್ ಎಲ್ಲ ಸೋತಿದ್ದಾರೆ, ನಾನು ಸೋತಿದ್ದೀನಿ. ಇಟ್ ಈಸ್ ಮೈ ಪರ್ಸನಲ್ ಡಿಫೀಟ್. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.